ವೆಲ್ಕಮ್ ಟು ಬ್ರೈನ್ ಗುರು. ಮೊದಲನೆಯ ಪ್ರಶ್ನೆ. ಯಾವ ರಾಜ್ಯವನ್ನು ಭಾರತದ ಚಹಾ ಉದ್ಯಾನ ಎಂದು ಕರೆಯಲಾಗುತ್ತದೆ? ಎ. ತಮಿಳುನಾಡು, ಬಿ. ಅಸ್ಸಾಂ, ಸಿ. ಕೇರಳ, ಡಿ. ಕರ್ನಾಟಕ. ಮಸಾಲೆಗಳ ರಾಜ ಎಂದು ಯಾವುದನ್ನು ಕರೆಯುತ್ತಾರೆ? ಎ. ಕೆಂಪು ಮೆಣಸಿನಕಾಯಿ, ಬಿ. ಕಪ್ಪು ಮೆಣಸು, ಸಿ. ಲವಂಗ, ಡಿ. ಏಲಕ್ಕಿ. ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಯಾವ ಜೀವಿಯು 32 ಮಿದುಳುಗಳನ್ನು ಹೊಂದಿದೆ? ಎ. ಆಕ್ಟೋಪಸ್, ಬಿ. ಜಿಗಣೆ, ಸಿ. ಏಡಿ, ಡಿ. ಡಾಲ್ಫನ್. ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿ ಯಾವುದು? ಎ. ಹಿಮಾಲಯ, ಬಿ. ಪಶ್ಚಿಮ ಘಟ್ಟ, ಸಿ. ಪೂರ್ವ ಘಟ್ಟ, ಡಿ. ಅರಾವಲಿ. ಯಾವ ಹಕ್ಕಿ ದೊಡ್ಡ ಮೊಟ್ಟೆಯನ್ನು ಉತ್ಪಾದಿಸುತ್ತದೆ? ಎ. ಆಸ್ಟ್ರಿಚ್, ಬಿ. ಬಾತುಕೋಳಿ, ಸಿ. ಬಾತುಕೋಳಿ, ಡಿ. ಕಾಗೆ. ಯಾವ ಬಣ್ಣವು ಅಪಾಯದ ಚಿಹ್ನೆಯನ್ನು ಗುರುತಿಸುತ್ತದೆ? ಎ. ನೀಲಿ, ಬಿ. ಕೆಂಪು, ಸಿ. ಹಳದಿ, ಡಿ. ಕಪ್ಪು. ಹವಾ ಮಹಲ್ ಯಾವ ನಗರದಲ್ಲಿದೆ? ಎ. ಜೈಪುರ, ಬಿ. ಆಗ್ರಾ, ಸಿ. ಕಾಶಿ, ಡಿ. ದೆಹಲಿ. ಮಾನವ ದೇಹದಲ್ಲಿನ ಅತಿದೊಡ್ಡ ಅಂಗ ಯಾವುದು? ಎ. ಯಕೃತ್ತು, ಬಿ. ಶ್ವಾಸಕೋಶ, ಸಿ. ಚರ್ಮ, ಡಿ. ಕಿಡ್ನಿ. ಇರುವೆ ಕುಟುಕು ಯಾವ ಆಮ್ಲವನ್ನು ಹೊಂದಿರುತ್ತದೆ? ಎ. ಫಾರ್ಮಿಕ್ ಆಮ್ಲ, ಬಿ. ಆಕ್ಸಾಲಿಕ್ ಆಮ್ಲ, ಸಿ. ಹೈಡ್ರೋಕ್ಲೋರಿಕ್ ಆಮ್ಲ, ಡಿ. ಕಾರ್ಬೋಲಿಕ್ ಆಮ್ಲ. ಅಸ್ಸಾಂ ರಾಜ್ಯದ ಕಣ್ಣೀರಿನ ನದಿ ಯಾವುದು? ಎ. ಕೋಸಿ, ಬಿ. ಗಂಗಾ, ಸಿ. ಬ್ರಹ್ಮಪುತ್ರ, ಡಿ. ದೋಣಿ ನದಿ. ಕೃಷ್ಣ ನದಿ ಹುಟ್ಟುವ ಸ್ಥಳ ಯಾವುದು? ಎ. ತಲಕಾವೇರಿ, ಬಿ. ಮಹಾಬಲೇಶ್ವರ, ಸಿ. ಗಂಗಾಮೂಲ, ಡಿ. ವಯನಾಡ್. ಭಾರತದ ಎಷ್ಟು ರಾಜ್ಯಗಳಲ್ಲಿ ಗಂಗಾ ನದಿ ಹರಿಯುತ್ತದೆ? ಎ. 11, ಬಿ. 8, ಸಿ. 7, ಡಿ. 14. ಪಾಕಿಸ್ತಾನದ ರಾಷ್ಟ್ರೀಯ ಪಕ್ಷಿ ಯಾವುದು? ಎ. ನವಿಲು, ಬಿ. ಚಕೋರ್, ಸಿ. ಕಾಗೆ, ಡಿ. ಪಾರಿವಾಳ. Comment your answer.